ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ನಿರಂತರಂ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಗುಣಪೂರ್ಣನಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿಯಾಗಿ ಪ್ರೇರಕನಾಗಿ ಇರುವ ಶ್ರೀಮನ್ನಾರಾಯಣನ ದಿವ್ಯವಾದ ಅಪಾರವಾದ ಕರುಣೆಯಿಂದ ನಮ್ಮ ರಾಯಚೂರು ಗ್ರಾಮದೊಳಗೆ ವಿಶೇಷವಾದ ಜ್ಞಾನ ಸತ್ರ ನಡೀತಾ ಇದೆ. ಪ್ರತಿನಿತ್ಯ ಭಾಗವಹಿಸುವ ತಾವೆಲ್ಲರೂ ಸೌಭಾಗ್ಯವಂತರು. ಹಾಗಾಗಿ ತಮ್ಮೆಲ್ಲರಿಗೂ ನಮಸ್ಕಾರ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರುವಂತಹ ವಿಶ್ವಮಧ್ವ ಮಹಾಪರಿಷತ್ ರಾಯಚೂರು ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಸೌಖ್ಯ, ಸಮಾಧಾನ, ಸೌಭಾಗ್ಯ, ತತ್ವಜ್ಞಾನ, ವಿವಾಹ, ಸಂತಾನ, ಕೆಲಸ, ಕೌಟುಂಬಿಕ ಐಕಮತ್ಯ ಇತ್ಯಾದಿ ಇವತ್ತೇನು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ, ಈ ಎಲ್ಲ ತೊಂದರೆಗಳಿಗೆ ಮೂಲಭೂತವಾದ ಕಾರಣ ಪಾಪಗಳು. ಈ ಪಾಪಗಳು ನಮ್ಮಿಂದ ಯಾಕೆ ಘಟಿಸುತ್ತದೆ? ಈ ಪಾಪಗಳನ್ನು ಪರಿಹಾರ ಹೇಗೆ ಮಾಡಿಕೊಳ್ಳಬೇಕು? ಪುಣ್ಯ ಮಾಡುವವರಂತೂ ನಾವಲ್ಲ. ನಾವು ಮಾಡಿದ ಪಾಪವು ಕದಾಚಿತ್ ಪುಣ್ಯವಾಗಬಹುದಾ? ಏನಾದರಾಗಲಿ ದೇವರು ಸಂತುಷ್ಟನಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಬಹುದಾ? ಈ ತರಹದ ಘಟನಾವಳಿಗಳು ನಮ್ಮ ಮಹಾಭಾರತ ಭಾಗವತದಲ್ಲಿ ಕಾಣಿಸಿಗತ್ತಾ? ಶ್ರೀಮದಾಚಾರ್ಯರು ಏನು ತಿಳಿಸಿಕೊಡ್ತಾರೆ? ಈ ವಿಷಯದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋಣ. ನಮ್ಮ ದೇವರು ಭಾರಿ ವಿಚಿತ್ರವಾದ ಶಕ್ತಿಯುಳ್ಳವ. ಅವನ ದೃಷ್ಟಿಕೋನ ಬಹಳ ಅದ್ಭುತವಾದದ್ದು. ಅವನು ಏನು ಮಾಡೋದಕ್ಕೂ ಸಮರ್ಥ. ಅದಕ್ಕಾಗಿ ಆ ದೇವರನ್ನು ಕರೆಯುವಾಗ ಹೇಳ್ತಾರೆ,
ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಮಾಡಲು ಸಮರ್ಥ. ಅಕರ್ತುಂ ಅಂದ್ರೆ ಮಾಡದಿರಲು ಸಮರ್ಥ. ಅನ್ಯಥಾ ಕರ್ತುಂ ವಿಪರೀತವಾಗಿ ಮಾಡಲು ಸಮರ್ಥ. ನಮಗೆ ಮೊಬೈಲ್ ತೆಗೆದುಕೊಳ್ಳಲಿಕ್ಕೆ ಬರುತ್ತೆ, ಮೊಬೈಲ್ ಪುಡಿ ಮಾಡೋದಕ್ಕೆ ನಮಗೆ ಬರುವುದಿಲ್ಲ. ಅಥವಾ ಈ ಮೊಬೈಲ್ ಅನ್ನು ಇನ್ನು ಬರುವುದಿಲ್ಲ. ದೇವರಿಗೆ ಆಗಲ್ಲ. ಸಾಮರ್ಥ್ಯವುಳ್ಳವನು ನಮ್ಮ ದೇವ. ಆ ದೇವರ ಮಹಿಮೆಗಳನ್ನು ಕೊಂಡಾಡುವುದು ಶ್ರೀಮದ್ ಮಹಾಭಾರತ. ನಿತ್ಯದೊಳಗೂ ಮಹಾಭಾರತವನ್ನು, ಶ್ರೀಮದ್ ಭಾಗವತವನ್ನು ಕೇಳಲೇಬೇಕಾದಂತಹದ್ದು. ಯಾಕೆ ಅಂತಂದ್ರೆ ಮಹತ್ವಾದ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಚತೆ. ಈ ಮಹಾಭಾರತವನ್ನು ಯಾರು ಕೇಳ್ತಾರೆ ಸರ್ವ ಪಾಪ ಪ್ರಮುಚ್ಚತೆ. ಗೋಹತ್ಯೆ, ಬ್ರಹ್ಮಹತ್ಯೆ, ಶಿಶು ಹತ್ಯೆ, ಭ್ರೂಣ ಹತ್ಯೆ, ಬ್ರಾಹ್ಮಣರಿಗೆ ಅವಮಾನ, ಜ್ಞಾನಿಗಳಿಗೆ ತಿರಸ್ಕಾರ, ಅನ್ನಕ್ಕೆ ಅವಮಾನ, ದೇವತೆಗಳಿಗೆ ಅವಮಾನ ಇತ್ಯಾದಿಗಳಿಂದ ಬಂದ ಏನೆಲ್ಲ ಪಾಪಗಳಿವೆ ಆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಯೋಗ್ಯವಾದ ಉಪಾಯ ಅಂದ್ರೆ ಅದು ಶ್ರೀಮದ್ ಮಹಾಭಾರತ ಹಾಗೂ ಭಾಗವತ. ಅಂತೆಯೇ ನಮ್ಮ ಕಲ್ಚರ್ ಒಳಗೆ ಇವತ್ತು ಅದು ಬಂದಾಗಿದೆ, ನಾಳೆ ಮತ್ತೆ ಸ್ಟಾರ್ಟ್ ಆಗಬಹುದು, ಗೊತ್ತಿಲ್ಲ. ಹಿಂದೆ ಏನಿತ್ತು ಅಂದ್ರೆ ಪ್ರತಿನಿತ್ಯ 3 ಎಪಿಸೋಡ್ಗಳು. ಬೆಳಗ್ಗೆ ಮಹಾಭಾರತ, ಉಪವಾಸವಿದ್ದು ಮತ್ತೆ ಹಿಂದಿನ ಕಾಲದಲ್ಲಿ ಇತ್ತು. ಇದನ್ನೇ ಇವತ್ತಿನವರು ಕಾಪಿ ಮಾಡಿಕೊಂಡು 8 ಎಪಿಸೋಡ್ ಕೊಟ್ಟು ನಮ್ಮನ್ನು ಹಾಳು ಮಾಡಿದ್ದಾರೆ, ಇಷ್ಟೇ, ಮತ್ತಿನ್ನೇನಿಲ್ಲ. ಆದರೆ ಮಹಾಭಾರತದೊಳಗೆ ಇದು ಮಹಾಭಾರತ ಅಂದ್ರೆ ನಮಗೊಂದು ಕೈಗನ್ನಡಿ. ನನ್ನ ಜೀವನದ ನಡೆನುಡಿಗಳೆಲ್ಲ ಮಹಾಭಾರತದಲ್ಲಿ ತೋರುತ್ತೆ. ಏನು ಮಾಡುವುದರಿಂದ ನಾನು ಭಾರಿ ಆಗ್ತೇನೆ ಮಹಾಭಾರತದಲ್ಲಿ ಇದೆ, ಏನು ಮಾಡುವುದರಿಂದ ಧಾರಾಶಾಹಿಯಾಗಿ ಹತಾಶನಾಗಿ ನಾಶವಾಗಿ ಹೋಗ್ತಾನೆ ಅದು ಕೂಡ ಶ್ರೀಮದ್ ಮಹಾಭಾರತದಲ್ಲಿ ಸಿಕ್ಕು ಬರ್ತದೆ. ಹಾಗಾಗಿ ಮಹಾಭಾರತವನ್ನು ಜೀವನದ ಕೈಪಿಡಿ ಎಂಬುದಾಗಿ ಹೇಳ್ತಾರೆ. ಹಿಂದೆ ಘಟಿಸಿದ ಯಾವ ಅನರ್ಥಗಳು ಕೂಡ ನಮ್ಮ ಜೀವನದಲ್ಲಿ ಇವತ್ತು ಮರುಕಳಿಸಬಾರದು ಆಗಿತ್ತು ಅಂತಾಗಿದ್ದರೆ ಅವನು ಶ್ರೀಮದ್ ಮಹಾಭಾರತವನ್ನು ಕೇಳುವುದು ಇದು ಅತ್ಯಂತ ಅನಿವಾರ್ಯ. ಜೂಜಾಡಿದ, ಹಾಳಾದ, ಹಾಗಾದ್ರೆ ನಾನು ಜೂಜಾಡಬಾರದು. ಹೆಂಡತಿಯನ್ನು ಪಣಕ್ಕಿಟ್ಟ, ಹಾಳಾದ, ಹೆಂಡತಿಯನ್ನು ಪಣಕ್ಕಿಡಬಾರದು. ಭಾರಿ ತಪಸ್ಸು ಮಾಡಿದರು, ಅದಕ್ಕಾಗಿ ದೊಡ್ಡ ದೊಡ್ಡ ಋಷಿಗಳಾದರು, ಹಾಗಾದ್ರೆ ನಾನು ತಪಸ್ಸು ಮಾಡಬೇಕು. ಸೊ ಮಹಾಭಾರತದೊಳಗೆ ಏನ್ ಮಾಡಬೇಕು ನಮಗೆ ತೋರಿಸಿಕೊಡುತ್ತೆ, ಏನ್ ಮಾಡಬಾರದು ನಮಗೆ ತೋರಿಸಿಕೊಡುತ್ತೆ. ಅಂತ ದಿವ್ಯವಾದ ಗ್ರಂಥ ಅದು ಶ್ರೀಮದ್ ಮಹಾಭಾರತ. ಆ ಮಹಾಭಾರತದಲ್ಲಿಯೇ ಈಗ ನಾನು ಮೊದಲಿಗೆ ಹೇಳಿದಂತೆ ಎಲ್ಲ ವಿಷಯಗಳು ಅಲ್ಲಿ ಬರುತ್ತೆ. ದೇವರು ಪುಣ್ಯವನ್ನು ಪಾಪವಾಗಿ ಮಾಡ್ತಾನೆ, ಪಾಪವನ್ನು ಪುಣ್ಯವಾಗಿ ಮಾಡ್ತಾನೆ. ಏನು ಮಾಡಲಿಕ್ಕೂ ಅವನಿಗೆ ಸಾಮರ್ಥ್ಯವಿದೆ, ಅದ್ಭುತವಾದದ್ದು. ಹಾಗಾದರೆ ಈಗ ನಮಗೆ ಬೇಕಾಗಿರುವಂತಹದ್ದು ಏನು ಅಂತಂದ್ರೆ ಪುಣ್ಯವನ್ನು ಪಾಪವನ್ನಾಗಿ ಮಾಡೋದು ನಮ್ಗೆ ಯಾರಿಗೂ ಬೇಡವಾಗಿದೆ. ಈಗ ನಾವು ಬೇಕಾಗಿದ್ದೇನೋ ನಾವು ಪಾಪಿಷ್ಠರೇ, ಪಾಪಗಳನ್ನೇ ಮಾಡುವವರು. ಸೊ ಹಾಗಾದ್ರೆ ನಮ್ಮ ಪಾಪಗಳನ್ನು ದೇವರು ಏನ್ ಮಾಡಬೇಕು, ಪುಣ್ಯವನ್ನಾಗಿ ಮಾರ್ಪಾಡು ಮಾಡಬೇಕು. ಅದಕ್ಕಾಗಿ ನಾವೇನ್ ಮಾಡಬೇಕು, ಮಹಾಭಾರತದೊಳಗೆ ನಮಗೆ ಎಂಥ ನಿದರ್ಶನಗಳು ನಮಗೆ ಸಿಗತ್ತೆ. ನಮ್ಮ ಧರ್ಮಶಾಸ್ತ್ರ ತುಂಬಾ ವಿಚಿತ್ರ. ಸತ್ಯ ಸುಳ್ಳು ಮಾಡುತ್ತೆ, ಸುಳ್ಳು ಸತ್ಯ ಆಗತ್ತೆ, ಧರ್ಮ ಅಧರ್ಮವಾಗತ್ತೆ. ತಂದೆ ತಾಯಿ, ಅತ್ತೆ ಮಾವ, ಗುರುಗಳು ಹಾಗೂ ಸೋದರ ಮಾವ ಇವರೆಲ್ಲರೂ ಜೀವನದೊಳಗೆ ಮಾನ್ಯ ಸ್ಥಾನದೊಳಗೆ ಇರುವಂತವರು. ಇವರು ಎಂದಿಗೂ ಗೌರವಾರ್ಹರೇ, ಅವರು ತಿರಸ್ಕಾರಕ್ಕೆ ಎಂದಿಗೂ ಅರ್ಹರಲ್ಲ. ಇದು ಗಟ್ಟಿಯಾಗಿ ನಮ್ಮ ಧರ್ಮಶಾಸ್ತ್ರ ಮಹಾಭಾರತ ಮೇಲಾಗಿ ಹೇಳುತ್ತೆ. ಯಾಕೆ? ಸಾಧನೆಯ ಜೀವನವನ್ನು, ಶರೀರವನ್ನು ಕೊಟ್ಟವರು ತಂದೆ ತಾಯಿ. ಸಾಧನೆಗೆ ಅಧಿಕಾರ ಬರುವುದು ವಿವಾಹದಿಂದ, ಆ ವಿವಾಹಕ್ಕೆ ಹೆಣ್ಣನ್ನು ಕೊಟ್ಟವರು ಅತ್ತೆ ಮಾವ. ಸಾಧನೆಗೆ ಬೇಕಾದ ತತ್ವಜ್ಞಾನವನ್ನು ದಯಪಾಲಿಸಿದವರು ಗುರುಗಳು. ಇವರೆಲ್ಲರೂ ಮಾನ್ಯರು.
ಸೋದರ ಮಾವನಿಗೆ ಎಂಥ ಮಾನ್ಯತೆ? ಏನ್ ಕೊಟ್ಟಿದ್ದಾನೆ? ಯಾರಿಗೆ ಹೆಣ್ಣು ಕೊಟ್ಟಿದ್ದಾರೆ ಅವರಿಗೆ ಮಾನ್ಯತೆ, ಯಾರಿಗೆ ಹೆಣ್ಣು ಕೊಟ್ಟಿಲ್ಲ ಅವರಿಗೆ ಮಾಡೋದು. ಅಂದ್ರೆ ಮನೆಯೊಳಗೆ ಆಗುವ ಸಾಧನ ಕಾರ್ಯಗಳಲ್ಲಿ ತಾಯಿಯ ಮುಖವನ್ನು ನೋಡಿ ಎಲ್ಲ ಕಾರ್ಯಗಳಲ್ಲಿ ಕೈ ಜೋಡಿಸುವವರು ಸಂಹಾರ ಮಾಡಬಾರದು, ಸೋದರ ಮಾವನನ್ನು ಸಂಹಾರ ಮಾಡಬಾರದು. ಕೃಷ್ಣ ಏನು ಮಾಡಿದ ಈಗ? ಸೋದರ ಮಾವನಾದ ಕಂಸನನ್ನೇನೆ ಏನು ವಿಚಾರ ಮಾಡದೇನೆ ಸಂಹಾರವನ್ನು ಮಾಡಿ ಹಾಕಿದ. ಹಾಗಾದ್ರೆ ಇದು ಧರ್ಮದ ಅಧರ್ಮವ? ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ ಈ 6 ಜನ ಮಾನ್ಯರು ಇವರಿಗೆ ಅವಮಾನ ಮಾಡಬಾರದು ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಸಂಹಾರ ಅಂತೂ ದೂರದ ಮಾತು. ಹೀಗಿದ್ದಾಗಲೂ ನಮ್ಮೆಲ್ಲರಿಗೆ ಆದರ್ಶನಾದ, ನಮ್ಮೆಲ್ಲರಿಗೂ ರೋಲ್ ಮಾಡಲ್ ಆದ, ನಮ್ಮೆಲ್ಲರಿಗೂ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಸೋದರ ಮಾವನನ್ನು ಸಂಹಾರವನ್ನು ಮಾಡಿದ್ದಾನೆ ಅಂದರೆ ನಾವ್ಯಾಕೆ ಮಾಡಬಾರದು? ಈ ಪ್ರಶ್ನೆ ಭಾಗವತವನ್ನು ಕೇಳಿದ ತಮ್ಗೆ ಯಾರಿಗೆ ಬಂದಿದೆ ಇಲ್ಲೋ ಗೊತ್ತಿಲ್ಲ, ಆದರೆ ಶ್ರೀಮದಾಚಾರ್ಯರು ಈ ಪ್ರಶ್ನೆಯನ್ನು ಮಾಡಿಕೊಂಡು ಬಹಳ ಸೊಗಸಾಗಿ ಉತ್ತರವನ್ನು ಕೊಡ್ತಾರೆ. ಮೇಲ್ನೋಟಕ್ಕೆ ಇದು ಮಹಾ ಅಧರ್ಮ ಅಂತ ಕಾಣಿಸಿದಾಗಲೂ ಶ್ರೀಕೃಷ್ಣ, ಅವನಿಗೆ ಪುಣ್ಯ ಪಾಪಗಳ ಸಂಬಂಧವಿಲ್ಲ, ಆದರೂ ಶ್ರೀಕೃಷ್ಣ ಅಧರ್ಮ ಮಾಡಿಲ್ಲ, ಕೃಷ್ಣ ಇದು ಧರ್ಮವನ್ನೇ ಮಾಡಿದ್ದಾನೆ ಅಂತ ಶ್ರೀಮದ್ ಆಚಾರ್ಯ ಸಮರ್ಥನೆಯನ್ನು ಮಾಡ್ತಾರೆ. ಹೇಗೆ ಸಮರ್ಥನೆಯನ್ನು ಮಾಡ್ತಾರೆ? ಧರ್ಮ ತುಂಬಾ ವಿಚಿತ್ರ. ಧರ್ಮ ನಾವು ಮಾಡಬಹುದು, ಸಾಕಷ್ಟು ಧರ್ಮಗಳನ್ನು ನಾವು ಮಾಡಬಹುದು. ಧರ್ಮದ ಜ್ಞಾನವೇನಿದೆ ತುಂಬಾ ಕಷ್ಟ, ತುಂಬಾ ಜಟಿಲ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತೇ ಆಗುವುದಿಲ್ಲ, ಅಷ್ಟು ಜಟಿಲವಾದದ್ದು. ಇದೇ ಧರ್ಮಶಾಸ್ತ್ರದೊಳಗೇನೆ ಇನ್ನೊಂದು ಮಾತು ಬರುತ್ತೆ, ಅಗ್ನಿದೋ ಗರದಶ್ಚೈವ. ಯಾರು ಅಗ್ನಿ ಇಟ್ಟು ಕೊಂದು ಹಾಕಿದ್ದಾರೆ, ಬೆಂಕಿ ಹಚ್ಚಿ ಕೊಂದು ಹಾಕಿದ್ದಾರೆ, ದಹನ ಮಾಡಿದ್ದು ಅಲ್ಲ, ಸತ್ತ ಮೇಲೆ ದಹನವನ್ನು ಮಾಡ್ತೇವೆ, ದಹನ ಮಾಡಿದ್ದು ಅಲ್ಲ. ಮನೆಯೊಳಗೆ ಇರುವಾಗ ಏನು ಬೆಂಕಿ ಹಚ್ಚಿ ಸಂಹಾರವನ್ನು ಮಾಡ್ತಾರೆ ಅದಕ್ಕೆ ಅಗ್ನಿದಾಹ. ಯಾರು ಬೆಂಕಿ ಹಚ್ಚಿ ಸಂಹಾರವನ್ನು ಮಾಡ್ತಾರೆ, ವಿಷ ಕೊಟ್ಟು ಸಂಹಾರವನ್ನು ಮಾಡ್ತಾರೆ, ಅಥವಾ ಈಗೆಲ್ಲ ಇವು ಗೋಲಿಗಳ ಪ್ರಭಾವ ಬಹಳ ಇದೆ, ಆ ಗೋಲಿಗಳನ್ನು ಹಾಕಿ ಪೀಡೆ ಕೊಡ್ತಾರೆ. ಸ್ತ್ರೀಯರನ್ನು ಯಾರು ಹತ್ಯೆ ಮಾಡ್ತಾರೆ, ಶಿಶುಗಳನ್ನು ಯಾರು ಹತ್ಯೆ ಮಾಡ್ತಾರೆ, ಆ ವ್ಯಕ್ತಿಗೆ ಆತತಾಯಿ ಎಂಬುದನ್ನು ಕರೀತಾರೆ. ಬಂದರೆ ಅವನು ಯಾರಿಗೂ ವಿಚಾರ ಮಾಡಬಾರ್ದು, ಅವನನ್ನು ಸಂಹಾರವನ್ನು ಮಾಡಬೇಕು ಅಂತ ಧರ್ಮಶಾಸ್ತ್ರ. ಸೊ ಏನಾಯ್ತೀಗ, ಕೃಷ್ಣ ಆ ತನ್ನ ಅಣ್ಣಂದಿರಾದ 6 ಜನರನ್ನು ಕಂಸ ಸಂಹಾರ ಮಾಡಿದ, ಶಿಶುಗಳನ್ನು. ಅದಲ್ಲದೇನೆ ಸಾವಿರಾರು ಶಿಶುಗಳನ್ನು ಸಂಹಾರವನ್ನು ಮಾಡಿದ. ಆದ್ದರಿಂದಾಗಿ ಕಂಸ ಏನಾದ? ಆತತಾಯಿಯಾದ ಕಂಸನನ್ನು ಶ್ರೀಕೃಷ್ಣ ಪರಮಾತ್ಮ ಸಂಹಾರವನ್ನು ಮಾಡಿದ್ದು ಧರ್ಮವೇ? ಇಲ್ಲಿ ಅಧರ್ಮ ಬರುವುದೇ ಇಲ್ಲ. ಯಾಕೆ? ಯಾರು ಆತತಾಯಿಯಾಗಿದ್ದಾನೆ, ಆತತಾಯಿಯನ್ನು ವಿಚಾರವನ್ನು ಮಾಡದೇನೆ ಎದುರಿಗೆ ಬಂದವನು ಸಂಹಾರವನ್ನು ಮಾಡಿಬಿಡಬೇಕು. ಯಾಕೆ? ಅವನಿಂದ ಇನ್ನೂ ಅನೇಕ ಪೀಡೆಗಳಾಗತ್ತೆ. ಆದ್ದರಿಂದಾಗಿ ಈ ಧರ್ಮವೇನಿದೆ, ಕೃಷ್ಣ ಮಾಡಿದ್ದು ಧರ್ಮವೇ ಹೊರತು ಇಲ್ಲಿ ಅಧರ್ಮದ ಲೇಷ ಹತ್ತುವುದಿಲ್ಲ ಅಂತ ಶ್ರೀಮದಾಚಾರ್ಯ ನಮಗೆ ಸಮರ್ಥನೆಯನ್ನು ಮಾಡಿಕೊಡ್ತಾರೆ. ಇದೇ ಕೃಷ್ಣನ ಜೀವನದೊಳಗೆ ಇನ್ನೊಂದು ಘಟನೆ ಆಗತ್ತೆ. ಅಶ್ವಮೇಧ ಯಾಗ ಆಗತ್ತೆ, ಪಾಂಡವರ ವಿಜಯವಾಗತ್ತೆ. ದುರ್ಯೋಧನಾದಿಗಳ ಸಂಹಾರವನ್ನು ಮಾಡಿ ಆದ್ಮೇಲೆ ಪಾಂಡವರು ಗೆಲ್ತಾರೆ. ಗೆದ್ದ ಮೇಲೆ ಕೃಷ್ಣ ತಾನು ದ್ವಾರಕಾಪಟ್ಟಣಕ್ಕೆ ಹೋಗ್ತಾ ಇರ್ತಾನೆ. ದ್ವಾರಕಾಪಟ್ಟಣಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ಉದಂಕ ಎನ್ನುವಂತ ಒಬ್ಬ ಋಷಿ ಬರ್ತಾನೆ. ಕೃಷ್ಣನನ್ನು ಕುರಿತು 100 ವರ್ಷ ತಪಸ್ಸು ಮಾಡಿದ ಉತ್ತಂಕ ಋಷಿ ಬಂದು ಕೇಳ್ತಾನೆ, ಸ್ವಾಮಿ ನನಗೆ ಅಮೃತವನ್ನು ಕೊಡು. ಕೃಷ್ಣ ಹೇಳಿದ, ನಾನು ಕಳಿಸ್ತೇನೆ ಅಂತ ಹೇಳಿ ಹೋಗಿಬಿಡ್ತಾನೆ ದ್ವಾರಕಕ್ಕೆ. ಹೋಗ್ತಾ ಇರುವಾಗ ಇಂದ್ರನಿಗೆ ಹೇಳ್ತಾನೆ, ಇಂದ್ರ ಅವನಿಗೆ ಅಮೃತ ಬೇಕಂತ ಅಮೃತ ಕೊಡು ಅಂತ ಹೇಳಿದ, ತಾನು ಹೊರಟು ಬಿಟ್ಟ. ಇಂದ್ರ ತಾನೇನು ಮಾಡಿದ ಅಂದ್ರೆ ಭಾರಿ ವಿಚಿತ್ರವಾದದ್ದು, ಕೃಷ್ಣ ಭಾರಿ ಅನ್ಯಾಯ ಮಾಡಿದ ಅಂತ ತೋರುತ್ತೆ ಇಲ್ಲಿ. ಮೂತ್ರ ಸ್ರೋತಸಿ, ಮೂತ್ರ ಇಡುವ ಬ್ಯಾಗ್ ಏನಿರುತ್ತೆ ಆ ಬ್ಯಾಗಿನೊಳಗೆ ಅಮೃತವನ್ನು ಇಟ್ಟು ಇಂದ್ರ ಅಮೃತವನ್ನು ತೆಗೆದುಕೊಂಡು ಬರ್ತಾನೆ. ಅಮೃತವನ್ನು ತರ್ತಾನೆ.
ಆ ಬಂದದ್ದೇ ಅವನು ಮ್ಲೇಚ್ಛರ ವೇಷದೊಳಗೆ ಬಂದಿದ್ದ. ಅದೇನೋ ಅಮೃತ ತಂದ, ಅದನ್ನು ನೋಡಿದ, ಛೇ ಛೀ ಹೊಲಸು, ಇದು ಏನಿದು ಅಂತ ಅವನು ಉತ್ತಂಕ ಹೇಳಿದ. ಇಂದ್ರ ಅಲ್ಲಿಂದ ಹೋಗ್ಬಿಟ್ಟ. ಕೃಷ್ಣ ಅಮೃತ ಕೊಡ್ತೀನಿ ಅಂತ ಹೇಳಿದ. ಆದ್ರೆ ಕೃಷ್ಣ ಏನು ಮಾಡಿದ, ಇಂದ್ರನ ಮುಖಾಂತರ ಮೋಸ ಮಾಡಿಸಿಬಿಟ್ಟ, ಅನ್ಯಾಯ ಮಾಡಿಸಿಬಿಟ್ಟ. ಅವನಿಗೆ ಅಮೃತವೇ ಸಿಗಲಿಲ್ಲ, ಅವನು ವಾಪಸ್ ಹೋಗಿಬಿಟ್ಟ ಅವನು ಇಂದ್ರ. ಹಾಗಾದ್ರೆ ಕೃಷ್ಣ ಇಲ್ಲಿ ಅನ್ಯಾಯ ಮಾಡಿದ. ಇಂತಹ ನೂರಾರು ಘಟನೆಗಳು ನಮಗೆ ತೋರಿ ಬರುತ್ತೆ. ಕೃಷ್ಣನ ಜೀವನದೊಳಗೆ ಅನ್ಯಾಯ ಮಾಡಿದ ಅಂತ ಹೇಳಿ ಸ್ವಲ್ಪ ಸಿಟ್ಟು ಬಂತು ಉತ್ತಂಕನಿಗೆ. ಶಟುಕೊಂಡು ಕೂತಿದ್ದ. ಮುಂದೆ ಕೆಲವೇ ದಿನಕ್ಕೇನೆ ಪಾಂಡವರು ಅಶ್ವಮೇಧ ಯಾಗ ಮಾಡ್ತಾ ಇದ್ರು. ಆಗ ಕೃಷ್ಣ ತಿರುಗಿ ಬರುವಾಗ ಹಾದಿ ಬಾಗಿಲಿಗೆ ಅಡ್ಡ ನಿಂತು, ದಾರಿಗೆ ಅಡ್ಡ ನಿಂತು ಹೇಳ್ತಾನೆ, ಏನ ಕೃಷ್ಣ, ನಾನು ಇಷ್ಟು ತಪಸ್ಸು ಮಾಡಿದೆ, ಅಮೃತ ಬೇಡಿದೆ, ನೀನು ಅಮೃತವನ್ನು ಕೊಡ್ಲೇ ಇಲ್ಲಲ್ಲ. ಕೃಷ್ಣ ಅಂದ, ನಾನು ಅಮೃತ ಕಳಿಸಿದ್ದೆ ಅಲ್ಲ, ನೀನು ತೆಗೆದುಕೊಳ್ಳಲಿಲ್ಲ. ಅಲ್ಲೋ ಅವ ಅಮೃತ, ಅವನು ಯಾವನೋ ಹುಚ್ಚು ಹೊಲಸು ವೇಷ ಹಾಕಿಕೊಂಡಿದ್ದಾನೆ, ಆ ದರಿದ್ರ ಚೀಲದೊಳಗೆ ಹಿಡಿದ, ಅದನ್ನ ನಾನು ಅಮೃತ ಹೇಗೆ ತಿಳಿಲಿ? ನೀನು ಮೋಸ ಮಾಡಿದೆಯಲ್ಲ, ನೀನು ಅನ್ಯಾಯ ಮಾಡಿದೆಯಲ್ಲ ನನಗೆ. ಸೊ ಇದು ಅನ್ಯಾಯ ಅನಿಸ್ತಾ ನಮ್ಮೆಲ್ಲರಿಗೂ ಗಟ್ಟಿಮುಟ್ಟಾಗಿ. ಒಬ್ಬ ವ್ಯಕ್ತಿ ರಾಯರ ಹತ್ರ ಸೇವೆ ಮಾಡಿದ. ಅದು ನಿಜವಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಒಂದ್ ಯಾವುದೋ ಪುಸ್ತಕದೊಳಗೆ ಓದಿದ್ದು, ಪ್ರಸಿದ್ಧವಾದದ್ದಿದೆ ಕಥೆ. ರಾಘವೇಂದ್ರ ವಿಜಯದಲ್ಲಿ ಆ ಹಾವನ್ನು ಮುಟ್ಟು, ಎಷ್ಟು ಮುಟ್ಟಿದೆಯೋ ಅಷ್ಟು ಬಂಗಾರವಾಗುತ್ತೆ ಹೇಳಿದ ರಾಯ. ಆಯ್ತು ಅಂತ ಹೇಳಿದ. ರಾತ್ರಿ ಮಲಗಿದಾಗ ದೊಡ್ಡ ಘಟಸರ್ಪ, ಇಷ್ಟು ದೊಡ್ಡದಾದ ಘಟಸರ್ಪ. ಯಾರಪ್ಪ ಹೋಗಿ ಅದನ್ನ ಆಲಿಂಗನ ಮಾಡ್ಕೋತಾನೆ? ಯಾವನಿ ಧೈರ್ಯ ಇದೆ? ಒದ್ದಿ ಆಗಿ ಹೋಯ್ತು, ನಿಂತ, ನಡಿಗಿದ, ತಲೆ ಕಟ್ಟು ಹೋಯ್ತು. ಎಷ್ಟೊತ್ತು ರಾಯರು ನಿಂತೇ ನಿಂತರು, ಸರ್ಪದ ರೂಪದೊಳಗೆ ನಿಂತರು ಎಷ್ಟೊತ್ತು ನಿಂತರು. ಇವನೇನು ಹತ್ರ ಹೋಗಲಿಲ್ಲ. ಕೊನೆಗೆ ಅವ್ರು ತಿರುಗಿ ಹೊರಟರು. ಹೋಗಿ ಬಾಲ ಮುಟ್ಟಿದ, ಟಣ್ಣಂತ ಬಂಗಾರ ಬಿತ್ತೊಳಗೆ. ಎಷ್ಟು ಮುಟ್ಟಿದ್ದ ಅಷ್ಟು ಬಂಗಾರ ಬಿತ್ತು. ಅದನ್ನು ಹೋಗಿ ಮಾರಾಟ ಮಾಡಿದ್ರೆ 3 ತಿಂಗಳು ಅವನು ಎಲ್ಲ ಬಿಟ್ಟು ಸೇವೆ ಮಾಡಿದ್ದ. 3 ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಸಿಕ್ತು. ಇದು ರಾಯರು ಮಾಡಿದ್ದ ಅನ್ಯಾಯನ ನ್ಯಾಯನ? ನನಗೆ ಬೇಕಾದ್ದು ಸಮೃದ್ಧವಾದ ಹಣ, ನನಗೆ ಬೇಕಾಗಿದ್ದು ಅಮೃತ. ಕೃಷ್ಣ ಅಮೃತ ಕೊಡದೆ ಮೋಸ ಮಾಡಿದ, ರಾಯರು ಹಣ ಕೊಡದೆ ಮೋಸ ಮಾಡಿದ್ರಲ್ಲ ಅಂತಂದ್ರೆ, ಅದಕ್ಕೂ ಕೂಡ ನಮಗೆ ಶ್ರೀಮದ್ ಆಚಾರ್ಯರು ಸೊಗಸಾದ ನಿರ್ಣಯವನ್ನು ಕೊಡ್ತಾರೆ. ಅಯೋಗ್ಯವಾದದ್ದನ್ನು ನಾವು ಎಂದು ಅಪೇಕ್ಷೆ ಪಡ್ತೇವೆ, ಆ ಅಯೋಗ್ಯವಾದದ್ದು ನಮಗೆ ಸಿಕ್ಕಾಗ ಅದು ದೇವರು ಮಾಡಿದ ಅನ್ಯಾಯ. ಸೊ ನಮಗೆ ಸಿಗುವಂತದ್ದೇನು, ನಮಗೆ ಯಾವುದು ಯೋಗ್ಯವಾಗಿದೆ ಅದನ್ನೇ ದೇವರು ಕೊಡ್ತಾನೆ ಹೊರತು ಅಯೋಗ್ಯವಾದದ್ದನ್ನು ಎಂದಿಗೂ ದೇವರು ಕೊಡಲಾರ, ಎಂದಿಗೂ ಕೊಡಲಾರ ದೇವರು. ಹಾಗಾಗಿ ಅವನೇನು ರಾಯರಿಗೆ ಒಂದು ತುಣುಕು ಬಂಗಾರ ಕೊಟ್ಟಲ್ಲ, ಅವನು 3 ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಅವನು ತ್ಯಾಗ ಮಾಡಿದ್ದ. ಅವನ ಯೋಗ್ಯತೆ ಎಷ್ಟಿತ್ತು ಅಷ್ಟು ದುಡ್ಡು ಸಿಕ್ಕಿತು. ಹಾಗಾದ್ರೆ ಇಲ್ಲಿ ಉತ್ತುಂಗನಲ್ಲಿ ಏನಾಯ್ತು ಅಂತ ಕೇಳಿದ. ಕೃಷ್ಣ ತಿರುಗಿ ಬಂದ, ಅನ್ಯಾಯ ಮಾಡಿದಲ್ಲ, ಅಂದ್ರೆ ನಿನಗೇನು ಅಮೃತ ಬೇಕಲ್ಲ, ಅಮೃತ ಅಂತಂದ್ರೇನು? ಹೋಗಿಬಿಟ್ಟ. ಹಾಗಾಗಿ ಅಯೋಗ್ಯವಾದದ್ದನ್ನು ಬೇಡಿದಾಗ ಅಥವಾ ಅಯೋಗ್ಯವಾದ ಬೇಡಿಕೆ ಈಡೇರದಿರುವಾಗ ನಾವು ಎದುರಿನ ವ್ಯಕ್ತಿಗೆ ಬಟ್ಟು ಮಾಡ್ತೇವೆ, ನೀನು ಅನ್ಯಾಯ ಮಾಡಿದಿ. ಮನೆಯಲ್ಲಿ ದುರ್ಘಟನೆ ಆಗತ್ತೆ, ಯಾರೋ ಹಿರಿಯರು ಕಾಲವಾಗ್ತಾರೆ. ಕಾಲವಾದಾಗ ನಮ್ಮಿಂದ ಬರುವ ಮೊದಲ ಮಾತು ಇದು, ದೇವರ ಅನ್ಯಾಯ ಮಾಡಿದ, ದೇವರ ಅನ್ಯಾಯ ಮಾಡಿದ. ಸರ್ವಥಾ ದೇವರು ಅನ್ಯಾಯ ಮಾಡುವುದಿಲ್ಲ. ನಮಗೆ ಯಾವುದು ಯೋಗ್ಯವಾಗಿದೆ ಅದನ್ನು ಕೊಡದೆ ಇದ್ದರೆ ದೇವರು ಅನ್ಯಾಯ ಮಾಡಿದ ಹಾಗೆ. ನಮಗೆ ಏನು ಯೋಗ್ಯವಾಗಿದೆ, ದೈನಂದಿನದೊಳಗೆ ನಾವು ಏನು ಅನುಭವಿಸಬೇಕಾಗಿದೆ ಅದನ್ನು ದೇವರು ಕೊಟ್ಟು ತೀರ್ತಾನೆ. ಆದ್ರಿಂದಾಗಿ ದೇವರು ಯಾವ ಕಾರಣಕ್ಕೂ ಅನ್ಯಾಯ ಮಾಡೋದಿಲ್ಲ, ಇವನು ದೇವರ ನ್ಯಾಯವನ್ನೇ ಮಾಡ್ತಾನೆ. ಇದನ್ನು ಈ ಘಟನೆಯೊಳಗೆ ನಮಗೆ ತಿಳಿಸಿಕೊಡ್ತಾನೆ. ಇದಾದ ಮೇಲೆ ದ್ರೋಣಾಚಾರ್ಯ, ಸಾಕಷ್ಟು ಸಮಯವಿದೆ, ಚಂದಾಗಿ ಮಹಾಭಾರತ ಕೇಳೋಣ. ದ್ರೋಣಾಚಾರ್ಯ ಎಷ್ಟು ಧರ್ಮಗಳನ್ನು ಮಾಡಿದ್ರು ದ್ರೋಣಾಚಾರ್ಯರು.
ಊಹೆಗೆ ನಿಲುಕದ ಧರ್ಮಗಳನ್ನು ಮಾಡಿದರು. ಈಗ ಹೇಳ್ತೇವಲ್ಲ, ಬೆರಳಿಕೆಯೊಳಗೂ 4 ಜನ ಇದ್ದಾರೆ ಅಂತ ನಾವೇನ್ ಹೇಳ್ತೇವಲ್ಲ, ಹಾಗೆ ಇವತ್ತು ಬೆರಳೆಣಿಕೆಯೊಳಗೂ ಯಾರೂ ಇಲ್ಲ. ಅಂತ ಧರ್ಮಗಳನ್ನು ಮಾಡಿದ್ರು. ಏನು ಧರ್ಮ ಅಂತಂದ್ರೆ, ಎಂದಿಗೂ ಇನ್ನೊಬ್ಬರಿಗೆ ಬೇಡಲಿಲ್ಲ, ಪ್ರತಿಗ್ರಹೋಜ್ಜ, ಬೇಡಿದ್ದು ಸ್ವೀಕಾರ ಮಾಡಲಿಲ್ಲ, ನಾಳಿಗಾಗಿ ಇಡಲಿಲ್ಲ. ಮತ್ ನಾವು ಎಲ್ಲಿ ಅನ್ನ ಇಡ್ತೇವೆ ನಾಳಿಗಾಗಿ? ಕೆಲವರು ಇದ್ದಾರೆ ಫ್ರಿಜ್ನೊಳಗೆ ಅನ್ನ ಇಟ್ಟು ನಾಳೆಗೆ ತಿಂತಾರೆ. ಸಾಮಾನ್ಯವಾಗಿ ಇಲ್ಲಿದ್ದವ್ರು ಯಾರು ನಾಳಿಗಾಗಿ ತಂಗಳ ಅನ್ನ ತಿನ್ನುವರಿಲ್ಲ ಇಲ್ಲಿ, ಆದ್ರೆ ಇರಬಹುದು. ಆದರೆ ಮಾಡಿದ ಅನ್ನ ನಾಳಿಗಾಗಿ ಇಡದೇ ಇದ್ರೂ 1 ವರ್ಷಕ್ಕೆ ಬೇಕಾದಷ್ಟು ಅಕ್ಕಿ ಇಟ್ಟಿದ್ದೇವೆ. 4 ವರ್ಷಕ್ಕೆ ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಇಟ್ಟಿದ್ದೇವೆ. ಇಪ್ಪತ್ತು ವರ್ಷ, 50 ವರ್ಷ, ಸರಿಯಾಗಿ 600 ವರ್ಷಗಳವರೆಗೆ ಈ ತರಹದ ಕಠೋರವಾದ ವ್ರತವನ್ನು ನಡೆಸಿಕೊಂಡು ಬಂದವರು ದ್ರೋಣಾಚಾರ್ಯರು. ಮಹಾಧಾರ್ಮಿಕರು, ಧರ್ಮನಿಷ್ಠರು, ಸದಾಚಾರಿಗಳು, ಸದ್ವಿಚಾರಿಗಳು. ಅವರು ಊಟ ಮಾಡುವ ಅನ್ನ ಎಷ್ಟು ಶುದ್ಧವಾಗಿತ್ತು ಅಂದ್ರೆ, ಕಾಳುಗಳನ್ನು ಆಕಳಿಗೆ ತಿನ್ನಿಸಬೇಕು. ಗೋಮಯದೊಳಗೆ ಅಜೀರ್ಣವಾದ ಕಾಳುಗಳು ಏನು ಬರುತ್ತೆ, ಆ ಕಾಳುಗಳನ್ನು ಕೊಡಲು ತಾನು ಅಡಿಗೆ ಮಾಡಿಕೊಂಡು ಊಟ ಮಾಡಬೇಕು. ಇಷ್ಟು ಶುದ್ಧವಾಗಿ ಪಾಲನೆಯನ್ನು ಮಾಡಿದ ದ್ರೋಣಾಚಾರ್ಯ ಇವತ್ತು ಧಾರ್ಮಿಕ ಎನ್ನುವ ವಿಷಯದೊಳಗೆ ನಮಗೆ ಆದರ್ಶವೇ ಆಗಲಿಲ್ಲ. ಯಾಕೆ? ಇಷ್ಟೆಲ್ಲ ಮಾಡಿದ ಧರ್ಮ ಲೆಕ್ಕಕ್ಕೆ ಬರ್ಲಿಲ್ಲವಾ? ಯಾಕೆ ನಮಗೆ ಆದರ್ಶರಾಗಲಿಲ್ಲ? ಧಾರ್ಮಿಕರ ಗುಂಪಿನೊಳಗೆ ನಾವು ದ್ರೋಣಾಚಾರ್ಯನ ತರುವುದೇ ಇಲ್ಲ. ಯಾಕೆ ಅಂದ್ರೆ, ಯಾಕೆ ಅಂತ ಕೇಳುವುದರೊಳಗೇನೆ ನಮಗೊಂದು ಸಣ್ಣದಾದ ಆದರ್ಶವನ್ನು ನಮಗೆ ಕೊಡ್ತಾರೆ. ದ್ರೋಣಾಚಾರ್ಯ ಪುಣ್ಯಾತ್ಮ ಏನು ಮಾಡಲಿಲ್ಲ, ದುರ್ಯೋಧನನ ಅನ್ನ ತಿಂದ, ದುರ್ಯೋಧನ ಕೊಟ್ಟ ದುಡ್ಡು ತೆಗೆದುಕೊಂಡು, ದುರ್ಯೋಧನ ಕೊಟ್ಟ ಮಾನ ಮರ್ಯಾದೆಗಳನ್ನು ಸ್ವೀಕಾರವನ್ನು ಮಾಡಿದ. ದುರ್ಯೋಧನನ ಬಿಡೆ ಎಷ್ಟಿತ್ತು ಅಂತಂದ್ರೆ, ಊಹಾತೀತವಾದ ಬಿಡೆ ಆಗುವಷ್ಟು ತಾನು ದುರ್ಯೋಧನನಿಂದ ಉಪಕಾರ ಪಡೆದದ್ದಕ್ಕಾಗಿ, ಆ ದುಷ್ಟರ ಸಹವಾಸದಲ್ಲಿ ತೊಡಗಿಕೊಂಡಿದ್ದಕ್ಕಾಗಿ ಅವರ ಧರ್ಮವಾಗಿ ಉಳಿದರೂ ನಮಗೆ ಆದರ್ಶರಾಗಿ ಉಳಿಲಿಲ್ಲ. ಆದ್ದರಿಂದಾಗಿ ನಾನು ಧಾರ್ಮಿಕ ಅಂತ ಅನ್ನೋದು ಎಷ್ಟು ಮುಖ್ಯವಾಗಿದೆ, ನನಗೆ ಯಾವೊಬ್ಬ ದುಷ್ಟರ ಸಹವಾಸ ನಾನು ಮಾಡಿಲ್ಲ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗತ್ತೆ. ಈ ಆದರ್ಶವನ್ನು ದ್ರೋಣಾಚಾರ್ಯರ ಜೀವನದೊಳಗೆ ನಮಗೆ ಕೊಟ್ಟುಕೊಡ್ತಾರೆ. ಇನ್ ದ್ರೋಣಾಚಾರ್ಯ ಮಗ ಯಾರು? ಅಶ್ವತ್ಥಾಮಾಚಾರ್ಯ, ನಿತ್ಯ ಚಿರಂಜೀವಿ. ಅಪ್ಪ ಹೇಗಿದ್ದಾನೆ, DNA ಅದೇ ಬರುತ್ತೆ ಮಗನೊಳಗೆ. ರುದ್ರದೇವರ ಅವತಾರ, ಪ್ರಚಂಡ ತಪಸ್ವಿ, ಪಾಲನೆಯನ್ನು ಮಾಡಿದ ಅಶ್ವತ್ಥಾಮಾಚಾರ್ಯ. ಆ ಅಶ್ವತ್ಥಾಮಾಚಾರ್ಯರು ಬಹಳ ವಿಚಿತ್ರವಾದ ಜೀವನ ನಡೀತು. ಹೇಗೆ? ಈಗೇನು ನಾವು ಕೇಳಿದಲ್ಲ, ಕೃಷ್ಣನ ಅಣ್ಣಂದಿರನ್ನು ಮಾಡಿದ್ದಕ್ಕಾಗಿ ಕಂಸ ಏನಾದ? ಆತತಾಯಿಯಾದ. ಅದೇ ರೀತಿಯಾಗಿ ರಾತ್ರಿ ಮಲಗಿದ ಪಾಂಡವರ ಮಕ್ಕಳನ್ನು ನಿರ್ಭಿಡೆಯಿಂದ ಸಂಹಾರವನ್ನು ಮಾಡಿದ ಅಶ್ವತ್ಥಾಮ ಅವನು ಆತತಾಯಿ ಹೌದೋ ಅಲ್ಲೋ? ಅವರು ಬಹಳ ದೊಡ್ಡವರಲ್ಲ, 16 ವರ್ಷದ ಹುಡುಗರಿದ್ದಾರೆ. ಅಭಿಮನ್ಯುವಿಗೆ 15 ವರ್ಷ, ಮಧ್ಯದವನು ಅಭಿಮನ್ಯು. ಆ ಅಭಿಮನ್ಯು ಮತ್ತು ಅರ್ಜುನನ ಮಗ ಒಂದೇ ಸಮಯಕ್ಕೆ ಹುಟ್ಟಿದವರು. ಅವರಿಗಿಂತ 2 ವರ್ಷ ದೊಡ್ಡವನು ಧರ್ಮರಾಜನ ಮಗ, 2 ವರ್ಷ ಸಣ್ಣವರು ನಕುಲ ಸಹದೇವರ ಮಕ್ಕಳು. 17, 18, 14, 15 ವರ್ಷ ಈ ಅಂತರದೊಳಗೆ ಇದ್ದವರು. ಆ ಪುಣ್ಯಾತ್ಮರನ್ನು ನಿರ್ಭಿಡೆಯಿಂದ ರಾತ್ರಿ ಮಲಗಿದಾಗ ಸಂಹಾರವನ್ನು ಮಾಡಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯ ಆತತಾಯಿ ಹೌದೋ ಅಲ್ಲ? ಅವರು ಆತತಾಯಿ ಆಗಿದ್ದಾರೆ ಅಂದ್ರೆ ಭೀಮಸೇನ ದೇವರು ಯಾಕೆ ಸಂಹಾರ ಮಾಡಲಿಲ್ಲ?
ಶುದ್ಧ ಭಾಗವತ ಧರ್ಮದೊಳಗೆ ರತರಾದ ಭೀಮಸೇನ ದೇವರು ಯಾಕೆ ಅಶ್ವತ್ಥಾಮಾಚಾರ್ಯನ ಸಂಹಾರ ಮಾಡಲಿಲ್ಲ? ಅವ್ರ ಆತತಾಯಿ ಅಲ್ಲ ಅಂತಂದ್ರೆ ಈ ಕಂಸ ಯಾಕೆ ಆತತಾಯಿ? ಕಂಸನನ್ನು ಬಿಡಬೇಕಾಗಿತ್ತು ಕೃಷ್ಣ, ಸಂಹಾರ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಅಂತಂದ್ರೆ ಶ್ರೀಮದಾಚಾರ್ಯರು ಬಹಳ ಸೊಗಸಾದ ನಿರ್ಣಯವನ್ನು ಕೊಡ್ತಾರೆ. ಅವರು ಆತತಾಯಿಗಳಲ್ಲ. ಯಾಕೆ ಅಲ್ಲ ಅಂತಂದ್ರೆ ರಾತ್ರಿ ಶಿಬಿರಕ್ಕೆ ಹೋಗುವಾಗ ಸ್ವಯಂ ದೇವರು ಪ್ರತ್ಯಕ್ಷನಾಗ್ತಾನೆ. ವಾಸುದೇವ ರೂಪಿಯಾದ ದೇವರು ಅಶ್ವತ್ಥಾಮಾಚಾರ್ಯ ಪ್ರತ್ಯಕ್ಷನಾಗ್ತಾನೆ. ಅಶ್ವತ್ಥಾಮಾಚಾರ್ಯ ಪ್ರತ್ಯಕ್ಷನಾದಾಗ ಅಶ್ವತ್ಥಾಮಾಚಾರ್ಯ ಬಿಲ್ ಬಾಣಗಳನ್ನು ಹಿಡಿದ್ರೆ ದೇವರು ಎಲ್ಲಾ ಬಿಲ್ ಬಾಣಗಳನ್ನು ಕಸ್ಕೊಂಡ್ ಬಿಡ್ತಾನೆ. ಅಶ್ವತ್ಥಾಮಾಚಾರ್ಯ ಕೈಯ ಖಾಲಿ ಏನಿಲ್ಲ ಹಾಗೆ ನಿಂತು ಬಿಡ್ತಾರೆ. ಆಗ ಅಶ್ವತ್ಥಾಮಾಚಾರ್ಯ ಏನ್ ಮಾಡ್ತಾರೆ ಅಂದ್ರೆ ತಮ್ಮನ್ನು ತಾವು ಮಾನಸಿಕ ಯಜ್ಞದೊಳಗೆ ದೇವರಿಗೆ ದೇವರ ಅನುಮತಿಯನ್ನು ಪಡೆದುಕೊಂಡು ಸಂಹಾರ ಮಾಡಿದ್ದಕ್ಕಾಗಿ ಅಶ್ವತ್ಥಾಮ ಆತತಾಯಿ ಆಗಲಿಲ್ಲ. ನಾವು ಮಾಡುವ ಕಾರ್ಯಗಳು ಅದಕ್ಕಾಗಿಯೇನೆ ದೇವರ ಪೂಜೆ ಆರಂಭಿಸುವಾಗ, ಊಟಕ್ಕೆ ಕೂಡುವಾಗ, ಯಜ್ಞ ಯಾಗಗಳನ್ನು ಮಾಡುತ್ತಲಿರುವಾಗ ದೇವರ ಅನುಮತಿಯನ್ನು ಇದಕ್ಕೆ ಪಡಿತೇವೆ. ಬ್ರಾಹ್ಮಣರ ಗುರುಗಳ ಅನುಮತಿಯನ್ನು ಈ ಕಾರಣಕ್ಕಾಗಿ ಪಡಿತೇವೆ. ಯಾಕೆ ಅಂತಂದ್ರೆ ಆ ಅನುಮತಿಯಿಂದ ನಮ್ಮಲ್ಲಿ ಘಟಿಸಿದ ಪಾಪಗಳು ಪರಿಹಾರವಾಗಲಿ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಇದೇ ಅಶ್ವತ್ಥಾಮಾಚಾರ್ಯರು ಮುಂದೆ ಕೆಲ ಹೊತ್ತಿಗೆ ಈ 6 ಜನರನ್ನು ಸಂಹಾರವನ್ನು ಮಾಡಿ ಆದ್ಮೇಲೆ ಮುಂದೆ ಕೆಲ ಹೊತ್ತಿಗೆ ಪಂಚ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಈ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿ. ಅಲ್ಲೆಲ್ಲ ಸ್ವಲ್ಪ ಘಟನೆಗಳಾಗತ್ತೆ, ಉಪಸಂಹಾರವನ್ನು ಮಾಡಿಕೊಳ್ತಾರೆ. ಆ ಬ್ರಹ್ಮಾಸ್ತ್ರ ಇನ್ನೂ ಉಳಿದಿರ್ತದೆ, ಅದನ್ನು ಉತ್ತರೆಯ ಗರ್ಭದ ಮೇಲೆ ಬಿಡ್ತೇನೆ. ಯಾಕೆ? ಪಾಂಡವರ ಸಂತತಿ ಸುಭದ್ರೆಯ ಸಂತತಿ ಅಂತ ಹೇಳಿ ನಿನಗೆ ಬಹಳ ಮೋಹವಿದೆ, ಅದಕ್ಕಾಗಿ ನೀನು ಅಭಿಮನ್ಯುವಿನ ಮಗು ಅರ್ಥಾತ್ ಉತ್ತರೆಯ ಗರ್ಭವನ್ನು ಉಳಿಸಬೇಕು ಅಂತ ನಿನಗೆ ಅಪೇಕ್ಷೆ ಇದೆ. ಕೃಷ್ಣ, ಅದಕ್ಕೆಲ್ಲ ನಾನು ಬಗ್ಗುವುದಿಲ್ಲ, ನಾನು ಬಿಡ್ತೇನೆ ಅಂತ ಹೇಳಿ ಬಿಡ್ತಾರೆ. ಬ್ರಹ್ಮಾಸ್ತ್ರ ಯಾಕೋ ಬ್ರಹ್ಮಾಸ್ತ್ರದ ಅಪ್ಪರಂತ ಅಸ್ತ್ರ ಬಿಡು, ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾನೆ. ಕೃಷ್ಣ ಒಳಗೋಗಿ ರಕ್ಷಣೆಯನ್ನು ಮಾಡ್ತಾನೆ, ಎಲ್ಲ ಮುಗಿತದೆ. ಇಲ್ಲಿ ನಾನು ಹೇಳಿ ಹೊರಟಿದ್ದೇನು ಅಂತಂದ್ರೆ, ಕೃಷ್ಣನ ಮಾತು ಮೀರಿದ ಅಶ್ವತ್ಥಾಮಾಚಾರ್ಯ ಅದಕ್ಕೇನಾಯ್ತು ಅಂತಂದ್ರೆ ವ್ರಣ ಸಂಚಿತಾಂಗಾಹ. ಮುಂದೆ ಆ ಪಾಂಡವರ ವಂಶ ಮುಗಿಯುವವರೆಗೂ ಕೂಡ ಮೈ ಮೇಲೆಲ್ಲ ಎಣ್ಣೆ ಸೋರ್ತಾ ಇತ್ತಂತೆ, ಅಲ್ಲೆಲ್ಲ ವ್ರಣಗಳು ಕೂಡ್ತಾ ಇತ್ತೆ, ಎಲ್ಲೋ ಓಡಾಡ್ತಾ ಜೀವನವನ್ನು ಮಾಡ್ತಾ ಇದ್ರು. ಇದು 3 ವರ್ಷಗಳವರೆಗೆ ಹೀಗೆ ಎಲ್ಲಿ ಭಕ್ತಿ ಇದೆ, ಎಲ್ಲಿ ಧರ್ಮವಿದೆ, ಎಲ್ಲಿ ವಿಷ್ಣುವಿನ ಅನುಗ್ರಹವಿದೆ,
ಅಲ್ಲಿ ನಾವು ನಮ್ಮಿಂದ ಘಟಿಸಿದ ಪಾಪಗಳು ಕದಾಚಿತ್ ಅದು ಪುಣ್ಯವಾಗಿ ಮಾರ್ಪಾಡಾಗುತ್ತೆ. ಇನ್ನು ಸತ್ಯ, ಧರ್ಮರಾಜ ಸತ್ಯದ ಮೂರ್ತಿ. ಅವನಲ್ಲಿ ಸತ್ಯ ಅಂತಂದ್ರೆ ತುಂಬಿ ತುಳುಕ್ತಾ ಇದೆ. ಅವನು ಎಂದಿಗೂ ಸುಳ್ಳು ಮಾತಾಡಿದವನಿಲ್ಲ ಧರ್ಮರಾಜ. ಸುಳ್ಳು ಮಾತಾಡೋದಾಗಿದ್ರೆ ನಾನು ಜೂಜಾಟಕ್ಕೆ ಪ್ರತಿಜ್ಞೆಯನ್ನೇ ಮಾಡಿಲ್ಲ ಅಂತ ಹೇಳ್ಬೋದಿತ್ತು. ವನವಾಸಕ್ಕೆ ನಾನು ಒಪ್ಪಂದವನ್ನು ಮಾಡಿದ್ದೇನಂತ ಆ ಒಪ್ಪಂದವನ್ನು ಮುರಿದು ಹಾಕಬಹುದಾಗಿತ್ತು, ಏನೂ ಮಾಡಬಹುದಾಗಿತ್ತು. ಆದ್ರೆ ಸತ್ಯಕ್ಕೆ ಜೋತು ಬಿದ್ದವ. ಯುದ್ಧ ಪರ್ವದೊಳಗೆ ಏನಾಯ್ತು ಅಂದ್ರೆ ದ್ರೋಣಾಚಾರ್ಯರನ್ನು ಸಂಹಾರವನ್ನು ಮಾಡಬೇಕಾಗಿತ್ತು ಕೃಷ್ಣನಿಗೆ. ಪಾಂಡವರಿಂದ ಸಂಹಾರವನ್ನು ಮಾಡಿಸುವ ಹಾಗಿರ್ಲಿಲ್ಲ. ಯಾಕೆ? ಗುರು ದ್ರೋಣಾಚಾರ್ಯ ಪಾಂಡವರಿಗೆ. ಹಾಗಾಗಿ ಪಾಂಡವರಿಂದ ಸಂಹಾರ ಮಾಡಿಸಬಾರದು ಕೃಷ್ಣನಿಗೆ. ಅಜೆಂಡ ಯಾಕೆ? ಇದೇ ಚಾನ್ಸ್ ಅಂತೇಳಿ ಓಡಿ ಬಂದು ಧರ್ಮರಾಜನಿಗೆ ಹೇಳಿದ, ಧರ್ಮರಾಜ ಜೋರಾಗಿ ಹೇಳು, ಅಶ್ವತ್ಥಾಮ ಹತ ಅಂತ ಹೇಳು. ಕೃಷ್ಣ, ಅಶ್ವತ್ಥಾಮ ಸತ್ತಿಲ್ಲೋ ಬದುಕಿದ್ದಾನೆ, ನಾನು ಹೇಳ್ತೇನೋ, ಹೇಳು ಅಶ್ವತ್ಥಾಮ ಹತ ಅಂತ ಹೇಳು. ಅಲ್ಲ, ಸುಳ್ಳು ಹೇಳ್ದಂಗ ಆಗತ್ತಲ್ಲ, ಸುಳ್ಳು ಹೇಳ್ದಂಗ ಆಗತ್ತಲ್ಲ. ಆಯ್ತು, ನೀನ್ ಹೇಳಿ, ಮತ್ತೆ ನಿನ್ನ ಉಪಕಾರ ಬಹಳ ಅದ ನಮಗೆ, ನೀನ್ ಹೇಳಿ ಅಲ್ಲ, ಆಯ್ತು ಅಶ್ವತ್ಥಾಮೋ ಹತಃ, ತನ್ನ ಸತ್ಯ ಉಳಿಸಿಕೊಳ್ಳೋದಕ್ಕಾಗಿ ಕುಂಜರಹ ಅಂತ ಸಾವಕಾಶ ದ್ರೋಣಾಚಾರ್ಯ ಕೇಳಿಸದೇ ಇರುವಾಗ ಹೇಳಿದ. ಕೃಷ್ಣನ ಮಾತು ಮೀರಿದ್ದಕ್ಕಾಗಿ ಏನಾಯ್ತು ಅಂದ್ರೆ ಮುಂದೆ ಕೋಟಿ ಕೋಟಿ ಜೀವರಾಶಿಗಳಿಗೆ ನರಕವನ್ನು ಕೊಡುವ ಯಮಧರ್ಮರಾಜನ ಅವತಾರನಾದ ಧರ್ಮರಾಜನಿಗೆ ನರಕ ದರ್ಶನವಾಯಿತು. ಯಾಕೆ? ಕೃಷ್ಣನ ಮಾತು ಮೀರಿದ್ದಕ್ಕಾಗಿ. ತಾನು ಸುಳ್ಳು ಮಾತನಾಡಿಲ್ಲ. ಅಶ್ವತ್ಥಾಮೋ ಹತ ಕುಂಜರ ಅಂತ ಹೇಳಿದ್ದು ಸತ್ಯನೇ. ಆದ್ರೆ ಕೃಷ್ಣ ಏನ್ ಹೇಳಿದ್ದ? ಅಶ್ವತ್ಥಾಮೋ ಹತ ಅಂತ ಹೇಳು, ಅದರಿಂದ ಹಾನಿ ಅನ್ನೋದು ಸಿದ್ಧವಾಗುತ್ತೆ. ನಿಂದೇನು ಸಮಸ್ಯೆ ಇದೆ? ನಾನು ಧರ್ಮವನ್ನು ಹೇಳ್ತಾ ಇದ್ದೇನೆ. ಯಾಕೆ? ಧರ್ಮಕೃತ್, ಧರ್ಮಭುಕ್, ಧರ್ಮಗೋಪ್ತ, ಧರ್ಮ ಏನಂತಾರೆ, ಧರ್ಮದ ಪೂರ್ಣ ಫಲವನ್ನು ಅನುಭವಿಸುವ ದೇವ, ಧರ್ಮ ರಕ್ಷಕ ದೇವ, ನಾನು ಹೇಳಿದ್ದೇನೆ ಕೇಳಲ್ಲ ಅಂತ ಹೇಳಿದ. ದೇವರ ಮಾತಿನ ಮೇಲೆ ಸಂಶಯ ಪಟ್ಟು ನಾನು ಸುಳ್ಳು ಮಾತನಾಡಿದಾಗ ಆಗತ್ತೆ ಅಂದದ್ದಕ್ಕಾಗಿ ಏನಾಯ್ತು ಅಂತಂದ್ರೆ ಆ ಧರ್ಮರಾಜನಿಗೆ ನರಕ ದರ್ಶನವಾಯಿತು. ಹೀಗೆ ಕರ್ಣ ಮಹಾಭಾರತದೊಳಗೆ ಒಂದು 100 ಕಡೆ ಬರುತ್ತೆ. ಮಿತ್ರ ದ್ರೋಹ ಮಾಡಬಾರದು, ಮಿತ್ರ ಧರ್ಮ ಪರಿಪಾಲನೆಯನ್ನು ಮಾಡೋದು ಶ್ರೇಷ್ಠವಾದ ಧರ್ಮ ಅಂತ ಮಹಾಭಾರತದೊಳಗೆ ಎಲ್ಲೂ ನೋಡದಲ್ಲೂ ಒಂದು ಪ್ರತಿ 5 ಅಧ್ಯಾಯಗಳಿಗೆ ಒಮ್ಮಾದ್ರೂ ಇದು ಬಂದೇ ಬರುತ್ತೆ. ಹಾಗಾಗಿ ಕರ್ಣನಿಗೆ ಆ ಮಿತ್ರ ದ್ರೋಹ ಮಾಡಬಾರದು, ಮಿತ್ರನ ಮೇಲೆ ಪ್ರೀತಿ ಮಾಡಬೇಕು ಎನ್ನುವ ದೊಡ್ಡದಾದ ಧರ್ಮವೇ ಅವನಿಗೆ ಆದರ್ಶವಾಗಿ ಸಿಕ್ಕು ದುರ್ಯೋಧನನ ಕೈ ಬಿಡುವುದಕ್ಕೆ ಅವನು ಸಿದ್ಧನಾಗಲಿಲ್ಲ. ಏನಾಯ್ತು ಅಂತಂದ್ರೆ ಆ ಸ್ವಲ್ಪ ಎಡವಟ್ಟು ಮಾಡಿದ್ದಕ್ಕಾಗಿ ಇಡೀ ಲೈಫ್ ಮಹಾ ಅಧರ್ಮಗಳನ್ನು ಮಾಡುವುದಕ್ಕೆ ತಾನು ಕಾರಣನಾಗಬೇಕಾಯ್ತು. ಹಾಗಾಗಿ ಸತ್ಯವನ್ನು, ನೀತಿಯನ್ನು ಏನಿದೆ ಅದಲ್ಲಿ ಇತ್ತು ಅಂದರೆ ಯಾರಲ್ಲಿ ಇದೆ ಅವರಲ್ಲಿ ಮಾಡಿದ ತಪ್ಪು ಅಲ್ಲಿ ಒಳಿತಾಗಿ ಬಿಡುತ್ತದೆ. ಅದರ ಒಂದು ಘಟನೆಯನ್ನು ಹೇಳಿ ನಾನು ಮುಗಿಸ್ತೇನೆ. ನಮ್ಮ ಭೀಮಸೇನ ದೇವರು ಅನೇಕ ಬಾರಿ ಅವರ ಜೀವನವನ್ನು ನೋಡಿದಾಗ ಸಾಕಷ್ಟು ಅಧರ್ಮಗಳನ್ನು ಮಾಡಿದ್ದಾರೆ ಅಂತ ನಮಗನ್ಸುತ್ತೆ. ಆ ದುಶ್ಯಾಸನ ಸಂಹಾರವನ್ನು ಮಾಡಿ ಎದಿಸೇಳಿ ಆ ರಕ್ತಪಾನ ಮಾಡುವುದಂದ್ರೆ ಏನದು? ಅಥವಾ ಧರ್ಮರಾಜನ ಜೊತೆಗೆ ವಿವಾಹವನ್ನು ಮಾಡಿಕೊಂಡ ದ್ರೌಪದಿಯನ್ನು ಭೀಮಸೇನ ದೇವರು ಮತ್ತೆ ವಿವಾಹ ಮಾಡಿಕೊಳ್ತಾರೆ ಅಂದ್ರೆ ಏನಿದು? ಹೀಗೆ ಅನೇಕ ನಮಗೆ ಅಧರ್ಮವನ್ನು ಮಾಡಿದ್ದಾರೆ ಅಂತ ತೋರಿಸಿ ಬರ್ತದೆ. ಆದ್ರೆ ಆ ಯಾವ ಅಂಶದೊಳಗೂ ಕೂಡ ಕಿಂಚಿತ್ತೂ ಅಧರ್ಮವಿಲ್ಲ ಎನ್ನುವುದನ್ನು ನಮಗೆ ಶ್ರೀಮದ್ ಆಚಾರ್ಯ ಸಮರ್ಥನೆಯನ್ನು ಮಾಡಿಕೊಡ್ತಾರೆ. ದುರ್ಯೋಧನ ಸಂಹಾರವೂ ಅಧರ್ಮ ಅಂತ ತೋರಿ ಬರುತ್ತೆ. ಯಾಕೆಂತಂದ್ರೆ ಗದಾ ಯುದ್ಧದೊಳಗೆ ಟೊಂಕದ ಮೇಲೆ ನಾವು ಪ್ರಹಾರವನ್ನು ಮಾಡಬೇಕು. ಆದ್ರೆ ಟೊಂಕವನ್ನು ಪಡೆಗಳನ್ನು ಸೀಳಿ ಹಾಕಿದ ಭೀಮ, ಆಮೇಲೆ ಇದು ಅಧರ್ಮ ಅಂತ ನಮಗೆ ತೋರಿ ಬರ್ತದೆ. ಈ 3ಕ್ಕೂ ಸಂಕ್ಷೇಪದೊಳಗೆ ನಮಗೆ ಉತ್ತರವನ್ನು ಕೊಡ್ತಾರೆ ಶ್ರೀಮದ್ ಆಚಾರ್ಯರು. ಬಹಳ ಸೊಗಸಾಗಿ ಉತ್ತರವನ್ನು ಕೊಡ್ತಾರೆ. ಮೊದಲನೇದ್ದು, ಕ್ಷತ್ರಿಯರಿಗೆ ತಮ್ಮ
ದ್ರೌಪದಿಗೆ ತೊಡೆ ತೋರಿಸಿದ್ದಕ್ಕಾಗಿ ತೊಡೆ ಹೊಡಿತೇನೆ ಅಂತ ಒಂದು, ಕೃಷ್ಣನನ್ನು ಪಣಕ್ಕೆ ಇಡುವಂತ ಶೆಡ್ ಹೊಡೆದಿದ್ದ, ಹಾಗಾಗಿ ಇನ್ನೊಂದು ತೊಡೆ ಹೊಡಿತೇನೆ ಅಂತ ಎರಡು ತೊಡೆಗಳನ್ನು ಸೀಳಿ ಹಾಕ್ತೇನೆ ಅಂತ ಭೀಮಸೇನ ದೇವರ ಪ್ರತಿಜ್ಞೆ ಇತ್ತು. ಆ ಪ್ರತಿಜ್ಞೆಯನ್ನು ರಕ್ಷಣೆಯನ್ನು ಮಾಡಿಕೊಂಡ ಅಂತಂದ್ರೆ ಭೀಮಸೇನ ದೇವರು ಎಲ್ಲಿ ನಾಭಿಯಿಂದ ಎಲುಬುಗಳು ಜಾಯಿಂಟ್ ಆಗುವಂತ ಸ್ಥಳ, ಈ ಸ್ಪೈನಲ್ ಕಾರ್ಡು ಹಾಗೂ ಕಾಲಿನ ಎರಡು ಕಾಳುಗಳು ಅದು ಜಾಯಿಂಟ್ ಆಗುವ ಸ್ಥಳ ಏನಿದೆ ಅದು ಸರಿಯಾಗಿ ನಾಭಿಗೆ ಇರ್ತದೆ. ನಾಭಿಯ ಕೆಳಗೆ ಹೊಡಿಬಾರ್ದು, ಆದ್ರೆ ನಾಭಿಗೆ ಹೊಡಿಬಹುದಲ್ಲ. ಹಾಗಾಗಿ ಅದೇ ಲೇರಿಗೆ ಹೊಡೆದದ್ದಕ್ಕಾಗಿ ಎರಡು ತೊಡೆಗಳನ್ನು ಮುರಿದುಕೊಂಡು ಬಿದ್ದ. ಆದ್ದರಿಂದಾಗಿ ಇದು ಧರ್ಮ ಅಂತ ಶ್ರೀಮದ್ ಆಚಾರ್ಯರು ಪ್ರತಿಪಾದನೆಯನ್ನು ಮಾಡಿದಾಗಲೂ ಈ ಸೂಕ್ಷ್ಮ ಜ್ಞಾನವಿಲ್ಲದೆ ಇರುವ ಅಥವಾ ದುರ್ಯೋಧನನ ಮೇಲೆ ತುಂಬಾ ಪ್ರೀತಿ ಇರುವ ಬಲರಾಮ, ಕೃಪಾಚಾರ್ಯ, ಅಶ್ವತ್ಥಾಮ ಇವರೆಲ್ಲರೂ ಅಧರ್ಮ ಅಂತ ಚೀರಿದರೆ ಹೊರತು ಕೃಷ್ಣ ಒಬ್ಬ ಮಾತ್ರ, ಸೂಕ್ಷ್ಮ ಧರ್ಮಜ್ಞಾನಿಯಾದ ಕೃಷ್ಣ ಒಬ್ಬ ಮಾತ್ರ ಇದು ಶುದ್ಧವಾದ ಧರ್ಮವಾಗಿದೆ, ಇಲ್ಲಿ ಅಧರ್ಮದ ಲವಲೇಶವಿಲ್ಲ ಎಂಬುದಾಗಿ ಪ್ರತಿಪಾದನೆಯನ್ನು ಮಾಡಿಕೊಡ್ತಾರೆ ಶ್ರೀಮದಾಚಾರ್ಯ. ಹೀಗೆ ಅವರ ಒಟ್ಟಾರೆಯಾಗಿ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಭಕ್ತಿ ಎಲ್ಲಿ ಭಕ್ತಿ ಇದೆ, ಭಕ್ತಿಯಿಂದ ಮಾಡಿದ ಕರ್ಮಗಳು ಎಲ್ಲಿವೆ, ಅಲ್ಲಿ ದೇವರಲ್ಲಿ ಭಕ್ತಿ ಇರುವುದರಿಂದಾಗಿ ನಾವು ಪಾಪಗಳನ್ನೇ ಮಾಡುವುದಿಲ್ಲ. ಕಿಂಚಿತ್ ಪಾಪದಂತೆ ಘಟಿಸಿ ಹೋದಾಗ ದೇವರು ಅದು ಪಾಪ ಎಂದು ಮಾಡದೇನೆ ಅದನ್ನು ಒಳ್ಳಿತು ಅಂತ ಮಾಡಿ ಸಮರ್ಥನೆಯನ್ನು ಮಾಡಿ ಜಗತ್ತಿನೊಳಗೆ ಮಾನ್ಯರನ್ನಾಗಿ ಮಾಡ್ತಾನೆ. ಪಾಪಿಷ್ಠ ಭಕ್ತಿ ಮಾಡದ ವ್ಯಕ್ತಿ ದುರ್ಯೋಧನ 3600 ಮಂತ್ರಗಳನ್ನು ಯಾತಯಾಮ ಆಗದೇ ಇರುವ ಹಾಗೆ ತಾನು ರಕ್ಷಣೆಯನ್ನು ಮಾಡಿಕೊಂಡು ಬಂದಿದ್ದ. ನಮ್ಮ ದುರ್ದೈವ 24 ಅಕ್ಷರದ ಒಂದು ಗಾಯತ್ರಿ ಜಪವನ್ನು ಯಾತಯಾಮವಾಗದ ಹಾಗೆ ನೋಡಿಕೊಳ್ಳುವುದಕ್ಕೆ ನಮ್ಮಿಂದ ಆಗಿಲ್ಲ. ಇಲ್ಲಿ ಅನೇಕ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಮಹಾಸ್ವಾಮಿಗಳವರು ಈ ವಿಶ್ವೋದ್ಭವ ಪರಿಷತ್ತಿನ ಅಂಗವಾಗಿ ಇಲ್ಲಿಗೆ ಬಂದು ಕುಳಿತುಕೊಂಡಿದ್ದಾರೆ. ಅವರಿಗೇನಾದ್ರೂ ಉಡುಗೊರೆ ಕೊಡಬೇಕಲ್ಲ, ಸಿದ್ಧರಿದ್ದೀರಾ ಉಡುಗೊರೆ ಕೊಡೋದಕ್ಕೆ? ಗಾಯತ್ರಿ ಜಪವನ್ನು ನಾನು ಇರ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಅದನ್ನು ನಾವು ಸ್ವಾಮಿಗಳ ಹತ್ರ ಬೇಡಿಕೊಳ್ಳೋದೇನಿದೆ ಇದು ನಿಜವಾದ ಉಡುಗೊರೆ ಆಗ. ಇದಕ್ಕೆ ದುರ್ಯೋಧನನ್ನೇ ಆದರ್ಶವನ್ನಾಗಿ ಇಟ್ಟುಕೊಂಡ್ರು ತಪ್ಪೇನಿಲ್ಲ, ನಾವೇನ್ ದುಷ್ಟರಲ್ಲ. ಆದ್ರೆ ದುರ್ಯೋಧನ 3600 ಮಂತ್ರಗಳನ್ನು 3 ದಿನ ತಪ್ಪದೇ ಇರುವ ಹಾಗೆ ತಾನು ಸಿದ್ಧ ಮಾಡಿಕೊಂಡಿದ್ದ, ಭಾರಿ ಭಾರಿ ವೈದಿಕವಾದ ಮಂತ್ರಗಳನ್ನು. ಹಾಗಾದ್ರೆ ಆ ಮಂತ್ರದ ಫಲ ದುರ್ಯೋಧನಿಗೆ ಆಯ್ತಾ ಅಂತಂದ್ರೆ ವಿಷ್ಣು ದ್ವೇಷಿ ಆದದ್ದರಿಂದಾಗಿ ಆ ಎಲ್ಲ ಮಂತ್ರಗಳನ್ನು ಭೀಮಸೇನ ದೇವರು ಕಸಿದುಕೊಡ್ತಾರೆ, ಅವನು ಏನು ಉಳಿಸೋದಿಲ್ಲ. ಹಾಗಾಗಿ ಯಾರು ವಿಷ್ಣು ದ್ವೇಷಿಗಳಿದ್ದಾರೆ ಅವನು ಎಷ್ಟು ಧರ್ಮವನ್ನು ಮಾಡಿದರೂ ದೇವರು ಆ ಧರ್ಮವನ್ನು ಉಳಿಸೋದಿಲ್ಲ. ಯಾರು ವಿಷ್ಣು ಭಕ್ತರಾಗಿರ್ತಾರೆ ಅವರಿಂದ ಘಟಿಸಿದ ಏನೆಲ್ಲ ಪಾಪಗಳಿವೆ ಆ ಪಾಪಗಳನ್ನೆಲ್ಲ ಪುಣ್ಯವನ್ನಾಗಿ ಮಾರ್ಪಾಡು ಮಾಡಿ ಆ ಪಾಪಗಳನ್ನೆಲ್ಲ ಕ್ಷಮೆ ಮಾಡಿ ಆ ಪಾಪಗಳನ್ನು ಪರಿಹಾರ ಮಾಡಿ ದಿವ್ಯವಾದ ಅನುಗ್ರಹವನ್ನು ಮಾಡ್ತಾನೆ. ಇದಕ್ಕೆ ಮೂಲಭೂತವಾಗಿರುವಂತದ್ದು ಏನು? ವಿಷ್ಣು ಭಕ್ತಿ. ಅದರಿಂದಾಗಿ ವಿಷ್ಣು ಭಕ್ತರಾಗಿರ್ತಕ್ಕಂತಹ, ಗುರುಗಳ ಭಕ್ತರಾಗಿರ್ತಕ್ಕಂತಹ, ಜ್ಞಾನಿಗಳ ಭಕ್ತರಾದಂತಹ, ದೊಡ್ಡ ದೊಡ್ಡ ವಂಶದಲ್ಲಿ ಬಂದಿರುವಂತಹ ನಾವೆಲ್ಲರೂ ಸಾತ್ವಿಕರು, ಸದಾಚಾರಿಗಳು, ಸಜ್ಜನರು, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ಪ್ರಾರ್ಥನೆ ಮಾಡಿಕೊಳ್ಳೋದೇನು ಅಂತಂದ್ರೆ, ನಮ್ಮಿಂದ ಧರ್ಮ ಮುಂದೆ ನಿಂತಿತು ಅಂತ ಆಗೋದು ಬೇಡ. ನಾವು ಧರ್ಮವನ್ನು ಮಾಡೋಣ. ನಮ್ಮ ಮಕ್ಕಳಿಂದ, ನಮ್ಮ ಪತಿಯರಿಂದ, ಗಂಡಂದಿರಿಂದ, ನಮ್ಮ ತಂದೆ ತಾಯಿ ಅತ್ತಿ ಮಾವಂದರಿಂದ ಎಷ್ಟು ಸಾಧ್ಯವಿದೆ ಅಷ್ಟು ಧರ್ಮವನ್ನು ಮಾಡಿಸೋಣ, ಭಕ್ತಿ ಬೆಳೆಸಿಕೊಳ್ಳೋಣ. ಅದರಿಂದ ಎಲ್ಲ ಸೌಖ್ಯಗಳಿಗೆ ಪ್ರತಿಬಂಧಕವಾದ ಪಾಪಗಳು, ಇವತ್ತಿನ ಹುಡುಗರಿಗೆ ಅನೇಕರಿಗೆ ಇರುವ ಅನೇಕ ತರಹದ ದೋಷಗಳು ಆ ಎಲ್ಲ ಪರಿಹಾರವಾಗಿ ಉತ್ತಮವಾದ ಸನ್ಮಂಗಳಗಳು ಎಲ್ಲರಿಗೂ ಆಗಲಿ ಎಂಬುದಾಗಿ ಶ್ರೀಗಳವರು ನಮ್ಮೆಲ್ಲರ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ
ಪ್ರಾರ್ಥನೆಯನ್ನು ಮಾಡ್ತೇನೆ. ವಿಶ್ವೋದ್ಯಮ ಪರಿಷತ್ತಿನ ಈ ವಿಶೇಷವಾದ ಕಾರ್ಯಕ್ರಮ ಈಗ ತುಂಬಾ ವರ್ಷದ ಹಿಂದೆ ನಮ್ಮ ಗುರುಗಳ ಮೊದಲನೇ ತುಂಬ ವೈಭವದಿಂದ ಆಗಿದೆ. ನೆನಪಿಸುವಂತೆ ಈಗ ಈ ವೈಭವದ ಕಾರ್ಯಕ್ರಮ ಆಗ್ತಾ ಇದೆ. ತತ್ವಪ್ರಕಾಶಿಕ ಪರೀಕ್ಷೆ ಆಯಿತು, ಶ್ರೀಗಳವರ ಅನುಗ್ರಹ ಸಂದೇಶವಾಯಿತು, ದೇವರ ದರ್ಶನವಾಯಿತು. ಇಷ್ಟೆಲ್ಲ ಸಜ್ಜನರ ಸಹವಾಸ ನಮಗೆ ಪರಸ್ಪರವಾಗಿ ಆಯಿತು. ಶ್ರೀಗಳವರ ಸನ್ನಿಧಾನದೊಳಗೆ 2 ಗಂಟೆ 3 ಗಂಟೆ ಕೂಡುವ ಸೌಭಾಗ್ಯ ಸಿಕ್ಕು ಬಂತು. ತತ್ವಪ್ರಕಾಶಿಕ ಪರೀಕ್ಷೆ ಅಂತೂ ಬಹಳ ಅದ್ಭುತವಾಗಿ ಆಯ್ತು. ಊಹೆ ಮಾಡ್ಲಿಕ್ಕೆ ಸಾಧ್ಯ. ತತ್ವಪ್ರಕಾಶಿಕ ಮಹಿಮೆ ಹೇಳಬೇಕು ಅಂದ್ರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಟೀಕಾರಾಯರು ಹೇಳ್ತಾರೆ, ಅದೊಂದೇ ಗ್ರಂಥಕ್ಕೆ ಹೇಳ್ತಾರೆ, ಕೈವಲ್ಯಾದ್ಯಖಿಲ ಸಾಧನತಾ ಸಿದ್ಧಾರ್ಥಂ, ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವ ಒಂದು ಗ್ರಂಥ ಅಂತಂದ್ರೆ ಅದು ತತ್ವಪ್ರಕಾಶಿಕ ಗ್ರಂಥ ಎಂಬುದಾಗಿ ಹೇಳ್ತಾರೆ. ಅಂತಹ ತತ್ವಪ್ರಕಾಶಿಕ ಗ್ರಂಥವನ್ನು ಆಮೂಲಾಗ್ರವಾಗಿ ತಯಾರು ಮಾಡಿ 6-7 ಗಂಟೆಯವರೆಗೆ ಶ್ರೀಗಳವರ ಅನೇಕ ಹಿರಿಯ ವಿದ್ವಾಂಸರ ಮುಂದೆ ಆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೊಡಬೇಕು ಅಂತಂದ್ರೆ ಅದರ ತಪಸ್ಸು ಅದು ಊಹಾತೀತವಾಗಿರುವಂತಹದ್ದು. ಅಂತಹ ತಪಸ್ಸು ಏನಿದೆ ಈ ನಮ್ಮ ಊರಿನಲ್ಲಿ ಆಗಿದೆ. ಇಷ್ಟೆಲ್ಲ ವೈಭವದ ಜ್ಞಾನ ಸತ್ರವು ನಮ್ಮ ಊರಿನಲ್ಲಿ ಆಗಿದೆ. ಆದ್ದರಿಂದಾಗಿ ಏನೋ ಒಂದು ಕಾರ್ಯಕ್ರಮವಿಟ್ಟುಕೊಂಡಾಗ ನಮ್ಮ ಬಿಡೆಗೆ ಸ್ವಾಮಿಗಳು ಬರಬಹುದು, ಆಯೋಜಕರ ಬಿಡೆಗೆ ಒತ್ತಡಕ್ಕೆ ಬರಬಹುದು. ಏನು ಕಾರ್ಯಕ್ರಮವಿಲ್ಲದೆ ನಾನು ಬರ್ತೇನೆ ಅಂತ ಹೇಳಬೇಕು ಅಂತಂದ್ರೆ ಆ ಸ್ವಾಮಿಗಳವರ ಕಾರುಣ್ಯ ಎಷ್ಟಿದೆ ಅನ್ನೋದನ್ನು ಊಹೆ ಮಾಡಬೇಕು. ಸ್ವಯಂ ಕರುಣೆಯನ್ನು ಮಾಡಿ ಅನುಗ್ರಹವನ್ನು ಮಾಡಿ ನಾನು 8 ದಿನಗಳವರೆಗೆ ಇಲ್ಲಿದ್ದು ದೇವರ ದರ್ಶನವನ್ನು ಮಾಡಿಸಿ ದಿವ್ಯವಾದ ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಆ ಮಹಾಗುರುಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಮ್ಮಲ್ಲಿ ಭಕ್ತಿ ಬೆಳೆಸಲಿ, ನಮ್ಮಿಂದ ಘಟಿಸಿದ ಪಾಪಗಳನ್ನು ಪುಣ್ಯವಾಗಿ ಮಾರ್ಪಾಡು ಮಾಡಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಮಹಾಸ್ವಾಮಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ ಮತ್ತು ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಕೇಳಿಸ್ತಿಲ್ಲ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಎಲ್ಲರೂ ಏಕಾದಶಿ ಮಾಡಿರನ್ನು ಖಾತ್ರಿ ಆಯ್ತು. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ವಿಷಮುಕ್ತಮೃತಂ ಕ್ವಚಿತ್ ಭವೇತ್ ಅಮೃತಂ ವಾ ವಿಷಮೀಶ್ವರೇಚ್ಛಯ ಎನ್ನುವ ವಿಚಾರ ಇದ್ದಂತೆ ಪಾಪವು ಪುಣ್ಯ ಆಗಬಹುದು, ಪುಣ್ಯವು ಪಾಪ ಆಗಬಹುದು, ಭಗವಂತನ ಕೈಯಲ್ಲಿ ಇದೆ ಅಂತಹ ವಿಷಯವನ್ನು ಚೆನ್ನಾಗಿ ನಿರೂಪಣೆ ಮಾಡಿರುವಂತಹ ಪಂಡಿತ ಶ್ರೀ ಗೋಪಾಲಾಚಾರ್ಯರು ಆಶೀರ್ವಾದವನ್ನು